ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ನಿಮಿಷ ನಿಲ್ಲು ಎಂಬ ರಾವಣನ ಗಂಭೀರವಾದ ಧ್ವನಿಯಲ್ಲಿ ವೃಷಿಕ ಹಾಗೆಯೇ ನಿಂತುಬಿಟ್ಲು. ಭಾರವಾದ ಹೆಜ್ಜೆಗಳೊಂದಿಗೆ ಅವಳತ್ತ ನಡೆದು ಬಂದ ರಾವಣ ಅವಳ ಮುಂದೆ ಹೋಗಿ ನಿಂತ. ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ. ಅವಳು ನೆಲವನ್ನೇ ದಿಟ್ಟಿಸುತ್ತಾ ಹಾಗೆಯೇ ನಿಂತಿದ್ಲು. ವಾಸುದೇವನ್ ಮತ್ತು ರುದ್ರೇಶ್ ಇಬ್ಬರು ರಾವಣ ಯಾತಕ್ಕಾಗಿ ವೃಷಿಗಳನ್ನ ಕರೆದನೆಂದು ನೋಡುತ್ತಿದ್ರು. ವೃಷಿಗಳನ್ನ ತೀಕ್ಷ್ಣವಾಗಿ ನೋಡುತ್ತಿದ್ದ ರಾವಣ, ಹೇಗೂ ನೀನು ನನ್ನನ್ನ ಬಿಟ್ಟು ಹೋಗಲು ತೀರ್ಮಾನಿಸಿದ್ದೀಯ ಅಲ್ಲವೇ? ಅದು ಸಂಪೂರ್ಣವಾಗಿಯೇ ಈ ಸಂಬಂಧವನ್ನ ಕೊನೆಗಳಿಸಿ ನೀನು ಹೋಗುತ್ತಿದ್ದೀಯಾ? ಹಾಗಿರುವಾಗ ನನಗೆ ಸೇರಿದ ವಸ್ತುವೊಂದು ನಿನ್ನ ಬಳಿ ಇದೆ. ಅದನ್ನ ನನಗೆ ಕೊಟ್ಟು ನೀನು ಹೋಗುತ್ತಿರಬಹುದು ಎಂದು ರಾವಣ ಕೇಳ್ದ. ಅವಳು ಕಣ್ಣುಗಳನ್ನ ಕಿರಿದುಗೊಳಿಸಿ ಅವನನ್ನ ನೋಡಿದಳು ವೃಷಿಕ. ನಿನ್ನ ವಸ್ತು ನನ್ನ ಹತ್ತಿರ ಏನಿದೆ? ಎಲ್ಲ ವಸ್ತುಗಳನ್ನ ಇಲ್ಲೇ ಇಟ್ಟು ಹೋಗುತ್ತಿದ್ದೇನಲ್ಲ. ನೀನು ಕೊಡಿಸಿದ ಬಟ್ಟೆ ಮತ್ತು ಆಭರಣಗಳು ಸೇರಿದಂತೆ ಎಲ್ಲವನ್ನ ನಾನು ಇಲ್ಲೇ ಬಿಟ್ಟು ನನ್ನ ಅಪ್ಪ ಅಮ್ಮ ನನ್ಗೇನು ಕೊಡಿಸಿದ್ರೋ ಅದನ್ನ ಮಾತ್ರ ಇಲ್ಲಿಂದ ತೆಗೆದುಕೊಂಡು ಹೋಗ್ತಿರೋದು. ನಿನ್ಗೆ ಸೇರಿದ ವಸ್ತು ಒಂದು ಗುಲಗಂಜಿ ಗಾತ್ರನೂ ನನ್ನ ಬಳಿ ಇಲ್ಲ. ನಿನಗೆ ಸಂಶಯವಿದ್ರೆ ನನ್ನ ಬ್ಯಾಗ್ ಬೇಕಾದ್ರೆ ಚೆಕ್ ಮಾಡ್ಕೊ ಎಂದು ವೃಷಿಕ ಹೇಳಿದ್ಲು. ಅವಳು ಹೇಳಿದ್ದನ್ನ ಕೇಳಿ ತುಟಿ ಮಡಚಿ ವಕ್ರವಾಗಿ ನಕ್ಕನು ರಾವಣ. ಹೆಲೋ ಮೇಡಮ್, ನೀವೇನು ತೆಗೆದುಕೊಂಡು ಹೋಗ್ತಿಲ್ಲ ಎಂದು ಹೀಗೆ ಬಹಿರಂಗವಾಗಿ ಸುಳ್ಳು ಹೇಳ್ತಿದ್ದೀರಲ್ಲ. ನನ್ನ ಮೂಲಕ ನಿನಗೆ ಸಿಕ್ಕ ಪ್ರಮುಖವಾದ ಒಂದು ವಸ್ತು ನಿನ್ನ ಬಳಿ ಇದೆ. ಅದನ್ನ ನಾನು ಬಿಟ್ಟು ಬಿಡುತ್ತೇನೆ ಎಂದು ನೀನು ಭಾವಿಸಿದೆಯಾ ಎಂದು ಒಂದು ಉಪ್ಪೇರಿಸಿ ನಕ್ಕಂತೆ ರಾವಣ ಕೇಳ್ದ. ಅವನ ಅರ್ಥವಾಗದ ಮಾತುಗಳಿಂದ ವೃಷಿಕಾಗೆ ಕೋಪವೇ ಬಂದಿತು. ಈಗಾಗಲೇ ಮಾನಸಿಕವಾಗಿ ದಣಿದಿದ್ದವಳಿಗೆ ಇವನ ಈ ನಕ್ಕ ಮಾತುಗಳು ಇನ್ನಷ್ಟು ಕೋಪ ತರಿಸ್ತಿತ್ತು. ಹಲ್ ಕಡ್ದುಕೊಂಡು ಅವನನ್ನ ನೋಡಿದವಳು, ನಿನ್ನ ವಸ್ತು ಯಾವುದು ನನ್ನ ಬಳಿ ಇಲ್ಲ ಎಂದು ಹೇಳುತ್ತಿದ್ದೇನಲ್ಲ, ಮರಳಿ ಮರಳಿ ಇದನ್ನೇ ಮಾತನಾಡುತ್ತಿದ್ದೀಯಲ್ಲ ನೀನು. ಏನಿದೆ ಎಂದು ಬಾಯಿ ತೆಗೆದು ಹೇಳು, ತೊಲಗಿದ್ರೆ ಸಾಕು. ಅಂದು ನನ್ನ ಬಳಿ ಇದ್ದ ಪಕ್ಷದಲ್ಲಿ ನಾನು ನಿನ್ಗೆ ಮರಳಿಸಿ ಕೊಟ್ಟು ಹೋಗುತ್ತೇನೆ. ಯಾವುದಕ್ಕೆ ಹೀಗ್ ಮುಚ್ಚಿ ಮುಚ್ಚಿ ಮಾತನಾಡುತ್ತಿದ್ದೀಯಾ? ಬೇಗ ಹೇಳಿ ತೊಲಗು ಎಂದು ಅವಳು ಕೋಪದಿಂದ ಕಿರ್ಚಿದ್ಲು. ಅದನ್ನು ಯಾಕೆ ಹೇಳಬೇಕು? ತೆಗೆದೇ ತೋರಿಸ್ತೀನಿ ಎಂದು ನಕ್ಕಂತೆ ಹೇಳಿದ ರಾವಣ ಅವಳ ಸೀರೆಯ ಸೆರಗಿನೊಳಗೆ ಅಡಗಿಸಿಟ್ಟಿದ್ದ ಅರಿಶಿನದ ತಾಳಿಯನ್ನ ತೆಗೆದು ಹೊರಗೆ ಅವಳ ಮುಖಕ್ಕೆ ಎದುರಾಗಿ ಹಿಡಿದನು. ಅವಳು ಆ ತಾಳಿಯನ್ನ ಅವನ ಮುಖವನ್ನು ನೋಡುತ್ತಿರಲು ಕೆಲವೇ ಕ್ಷಣಗಳಲ್ಲಿ ಅವನು ಏನು ಹೇಳಲು ಬರುತ್ತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಯಿತು. ನೋ ನೋ ಎಂದು ಜೋರಾಗಿ ಕಿರುಚಿದವಳು ಅವನ ಕೈಯಲ್ಲಿ ಸಿಲುಕಿದ್ದ ತನ್ನ ಮಾಂಗಲ್ಯವನ್ನ ಅವನಿಂದ ಕಸಿದುಕೊಂಡು 2 ಅಡಿ ಹಿಂದೆ ಸರಿದು ಅದನ್ನ ತನ್ನ ಎದೆಗೆ ಅಪ್ಪಿಕೊಂಡಳು. ಏನ್ನೋ? ಇಲ್ಲ ಏನ್ನೋ ಅಂತೀನಿ. ಕಳಚಿಕೊಂಡೆ ತಾಳಿಯನ್ನ, ಇದ್ರ ಮೇಲೆ ಅದು ನಿನ್ನ ಕತ್ತಿನಲ್ಲಿದ್ದು ಏನ್ ಪ್ರಯೋಜನ? ಇದು ಇರುವ ಪಕ್ಷದಲ್ಲಿ ಇನ್ನು ತೊಂದರೆಗಳೇ ಹೆಚ್ಚಾಗುತ್ತವೆ. ಸರಿಯಾಗಿ ತಾಳಿಯನ್ನ ಕಳ್ಚಿಕೊಡು ಎಂದು ರಾವಣ ಆಜ್ಞೆಯಂತೆ ಹೇಳ್ದ. ಕಣ್ಣುಗಳಲ್ಲಿ ನೋವಿನಿಂದ ಅವನನ್ನ ನೋಡಿದವಳು ಬೇಡ ಎಂದು ಕಣ್ಣುಗಳಲ್ಲೇ ನೋವಿನಿಂದ ತಲೆ ಆಡ್ಸಿದ್ಲು. ಅದನ್ನೇನೋ ರಾವಣ ಗಣನೆಗೆ ತೆಗೆದುಕೊಂಡಂತೆ ಕಾಣ್ಲಿಲ್ಲ. ವಾಸುದೇವನ್ ರಾವಣ ಹೇಳಿದ್ದನ್ನ ಕೇಳಿ ಕೋಪಗೊಂಡು, ಆರ್ವಿ, ಏನ್ ಮಾತು ಇದೆಲ್ಲ? ಇನ್ನು ಕಾನೂನುಬದ್ಧವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಹಾಗಿರುವಾಗ ನೀನ್ ಹೇಗೆ ತಾಳಿಯನ್ನ ಕೇಳ್ತೀರಾ? ಇದು ತುಂಬಾ ತಪ್ಪು. ಏನೇ ಇದ್ರೂ ನಾವು ತಾಳ್ಮೆಯಿಂದ ಮಾತನಾಡೋಣ. ಈಗ ಕೂಡ ನಾನು ವೃಷಿಕಾಳನ್ನ ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿದ್ದ ಕಾರಣವೇ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಮಾತನಾಡಿ ಅರ್ಥೈಸೋಣ ಎಂಬುದಕ್ಕಾಗಿಯೇ ಹೊರತು ನಿಮ್ಮಿಬ್ಬರನ್ನ ಬೇರ್ಪಡಿಸಬೇಕು ಎಂದಲ್ಲ. ಇಬ್ಬರು ಬೇರೆ ಬೇರೆಯಾಗಿ ಇದ್ರೆ ಒಬ್ಬರ ಮೇಲಿನ ಪ್ರೀತಿಯನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಳ್ತೀರಾ ಎಂದೇ ನನ್ನ ಉದ್ದೇಶ ಆ ನಿರ್ಧಾರ ತೆಗೆದುಕೊಂಡಿದ್ದು. ಆದ್ರೆ ನೀವು ಏಕಾಏಕಿ ಸಂಬಂಧವನ್ನ ಕೊನೆಗೊಳಿಸಬೇಕು ಎಂದುಕೊಳ್ಳುತ್ತಿರುವುದು ನನಗೆ ಕೋಪ ತರಿಸುತ್ತಿದೆ ಆರ್ವಿ. ನೀವು ಮದುವೆ ಎಂಬುದನ್ನ ಆಟ ಎಂದುಕೊಂಡಿದ್ದೀರಾ? ಯಾಕೆ ಹೀಗೆಲ್ಲ ನಡೆದುಕೊಳ್ತಿದ್ದೀರಾ ಎಂದು ಕೋಪದಿಂದ ಕಿರುಚಿದನು ವಾಸುದೇವನ್. ರುದ್ರೇಶ್ ಮೊದಲು ಆಘಾತದಲ್ಲಿದ್ದನು. ವಾಸುದೇವನ್ ಕಿರುಚಿದ ಮೇಲೆಯೇ ಎಚ್ಚರಕ್ಕೆ ಬಂದಿದ್ದು. ಬಾಸ್, ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ಇದೆಲ್ಲ ತುಂಬಾ ಪಾಪ. ಹೆಣ್ಣಿನ ಶಾಪ ಒಳ್ಳೆಯದಲ್ಲ ಎಂದು ಹೇಳ್ತಾರೆ. ಅದನ್ನ ಈಗಷ್ಟೇ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಅದೇ ತಪ್ಪನ್ನ ಮಾಡಬೇಡಿ. ನಾನು ತಿಳಿಯದೆ ತಪ್ಪು ಮಾಡ್ದೆ, ಆದ್ರೆ ನೀವು ತಿಳಿದೇ ಮಾಡ್ತಿದ್ದೀರಲ್ಲ. ಬೇಡ ಬಾಸ್, ಬಿಟ್ಬಿಡಿ ಎಂದು ರುದ್ರೇಶ್ ಗೀಚಲು ಶುರು ಮಾಡಿದನು. ನೀನು ಬಾಯಿ ಮುಚ್ಚು. ನಿನಗೇನ್ ತಿಳಿಯದು? ಇದು ನಮ್ಮಿಬ್ಬರ ನಡುವಿನ ವಿಷಯ. ನೀನು ಇದ್ರೊಳಗೆ ಬರಬೇಡ ಎಂದು ಅವನನ್ನ ಗದರಿಸಿದ ರಾವಣ ವೃಷಿಕಾಳನ್ನ ತೀಕ್ಷ್ಣವಾಗಿ ನೋಡಿ ತಾಳಿಯ ಮೇಲೆ ತನ್ನ ದೃಷ್ಟಿ ನೆಟ್ಟನು. ಅವಳು ಇನ್ನೂ ಹೆಚ್ಚಾಗಿ ತನ್ನ ಎದೆಯ ತಾಳಿಯನ್ನ ಅಡಗಿಸಿಕೊಂಡಳು. ಪ್ಲೀಸ್ ರಾವಣ, ಹೀಗೆಲ್ಲ ಮಾಡಬೇಡ.
ನಿನಗೆ ನನ್ನಿಂದ ಏನು ಬೇಕಾದರೂ ಕೇಳು. ನಾನು ಯಾಕೆ ನನ್ನನ್ನೇ ಬೇಕು ಎಂದರೂ ಹೇಳು. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಿನ್ನ ಜೊತೆ ಇರುತ್ತೇನೆ. ನನ್ನನ್ನು ಯೂಸ್ ಮಾಡ್ಕೊ. ಆದರೆ ದಯವಿಟ್ಟು ತಾಳಿಯನ್ನು ಮಾತ್ರ ಕೇಳಬೇಡ ಎಂದು ಅವಳು ಕಣ್ಣುಗಳಲ್ಲಿ ಹರಿಯುತ್ತಿದ್ದ ಕಣ್ಣೀರಿನಿಂದ ಹೇಳಿದ್ಲು. ಅವಳ ಕೆನ್ನೆಗೆ ಒಂದು ಹೊಡೆದಿದ್ದನು ರಾವಣ. ಅದಕ್ಕೆ ಅವಳು ಸುರುಳಿ ಬಿದ್ದು ಕೆಳಗೆ ಬಿದ್ದುಬಿಟ್ಲು. ಆರ್ವಿ, ನನ್ನ ಮಗಳಿಗೆ ಹೊಡೆಯುವುದಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ಟಿದ್ದೋ ಎಂದು ಕೋಪದಿಂದ ಗರ್ಜಿಸಿದರು ವಾಸುದೇವನ್. ಅವರನ್ನ ನಿಮಿರಿ ತೀಕ್ಷ್ಣವಾಗಿ ಒಂದು ನೋಟ ನೋಡಿದನು ರಾವಣ. ಅದರಲ್ಲಿ ಅವರು ಸುಮ್ಮನಾಗ್ಬಿಟ್ರು. ನಾನು ರುದ್ರೇಶ್ ಹತ್ತಿರ ಹೇಳಿದ್ದನ್ನೇ ನಿಮ್ಗೂ ಹೇಳುತ್ತಿದ್ದೇನೆ. ಇದು ನನಗೂ ಇವಳಿಗೂ ನಡುವೆ ಇರುವ ತೊಂದರೆ. ಇದರಲ್ಲಿ ನೀವು ತಲೆ ಹಾಕಬೇಡಿ, ದೂರವೇ ಇರಿ ಎಂದನು ಆಜ್ಞೆಯಂತೆ. ಪ್ಲೀಸ್ ಆರ್ವಿ, ನಾನು ಯಾರ ಹತ್ತಿರವೂ ಹೀಗೆ ಬೇಡ್ಕೊಂಡಿಲ್ಲ. ಮೊದಲ ಬಾರಿಗೆ ನನ್ನ ಮಗಳಿಗಾಗಿ ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೇನೆ. ದಯವಿಟ್ಟು ಈ ತಾಳಿಯ ವಿಷಯವನ್ನ ಮಾತ್ರ ಹೀಗೆ ಬಿಟ್ಬಿಡಿ. ಒಬ್ಬ ಹೆಣ್ಣು ಅವಳ ಜೀವನದಲ್ಲಿ ಮುಖ್ಯವಾಗಿ ಭಾವಿಸುವ ಮೊದಲ ವಿಷಯ ಅವಳ ಕತ್ತಿಗೆ ಹೇರುವ ಮಾಂಗಲ್ಯವೇ. ಅದನ್ನೇ ನನ್ನ ಮಗಳಿಂದ ಕಸಿದುಕೊಳ್ಬೇಡಿ ಪ್ಲೀಸ್ ಆರ್ವಿ ಎಂದು ವಾಸುದೇವನ್ ಬೇಡ್ಕೊಂಡ್ರು. ರುದ್ರೇಶ್ಗೆ ಅಲ್ಲಿ ನಡೆಯುತ್ತಿರುವುದನ್ನ ನೋಡಲು ಸಾಧ್ಯವೇ ಆಗಲಿಲ್ಲ. ವಯಸ್ಸಿನಲ್ಲಿ ಹಿರಿಯವರಾದ್ರೂ ಇಷ್ಟೊಂದು ಬೇಡಿಕೊಳ್ಳುವಾಗ್ಲೂ ರಾವಣ ಯಾಕಿಷ್ಟೊಂದು ಕಲ್ಲು ಹೃದಯವಾಗಿದ್ದಾನೆ ಎಂದು ರಾವಣನ ಮೇಲೆ ಕೋಪವೇ ಬಂದಿತು. ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಕಣ್ಣುಗಳಲ್ಲಿ ನೀರು ಹರಿಯುತ್ತಿರಲು ಅವನನ್ನ ನೋಡಿದ ವೃಷಿಕಾಳನ್ನೇ ನೋಡುತ್ತಿದ್ದನು. ಅವಳ ಒಂದು ತೋಳನ್ನ ಹಿಡಿದು ಚಕ್ಕನೆ ಎಳೆದು ನಿಲ್ಲಿಸಿದನು. ನನ್ನನ್ನು ನೋಡಿದ್ರೆ ನಿನ್ಗೆ ಹೇಗ್ ಕಾಣಿಸುತ್ತಿದೆ? ಹೆಂಗಸರ ಹುಚ್ಚನಂತೆ ಕಾಣುತ್ತಿದ್ದನಾ? ನನ್ಗೆ ಬೇಕು ಎಂದಿದ್ರೆ ಇಲ್ಲಿದ್ದ ನನ್ ಜೊತೆ ಎಷ್ಟು ದಿನವೋ, ಅದ್ರಲ್ಲಿ ಯಾವುದೋ ಒಂದು ದಿನ ನಿನಗೆ ಇಷ್ಟವಿದ್ದರೂ ಇಲ್ಲದಿದ್ರು ನಿನ್ನನ್ನು ನನ್ಗೆ ಸ್ವಂತ ಮಾಡಿಕೊಂಡಿರ್ತಿದ್ದಲ್ವ? ಸ್ವಲ್ಪವೂ ಯೋಚಿಸದೆ ನಿನ್ನಿಂದ ಹೇಗೆ ಇದೆಲ್ಲ ಮಾತನಾಡಲು ಸಾಧ್ಯವಾಗುತ್ತೆ? ಒಂದು ವಿಷಯ ಅರ್ಥ ಮಾಡ್ಕೊ. ಈ ರಾವಣನಿಗೆ ಯಾರ್ ಬೇಕು ಅನ್ನಿಸುತ್ತದೋ ಅವರನ್ನ ಮಾತ್ರವೇ ತನ್ನ ಜೊತೆ ಇಟ್ಕೊಳ್ತಾನೆ. ಈಗ ನೀನು ನನಗ್ ಬೇಡ ಅನ್ನಿಸುತ್ತಿದೆ. ಅದಕ್ಕಾಗಿಯೇ ನಿನ್ನನ್ನು ನನ್ನ ಜೀವನದಿಂದ ಓಡಿಸ್ಬೇಕು ಎಂದುಕೊಳ್ಳುತ್ತಿದ್ದೇನೆ. ಸರಿಯಾಗಿ ನಾನು ಕಟ್ಟಿದ ತಾಳಿಯನ್ನ ಕಳ್ಚಿಕೊಟ್ಟು ಹೋಗುತ್ತಿರು. ಇಲ್ಲವಾದ್ರೆ ನಾನೇ ತಾಳಿ ಕತ್ತರಿಸ್ಬೇಕಾಗತ್ತೆ ಎಂದು ಅವಳ ಕತ್ತಿನಲ್ಲಿದ್ದ ತಾಳಿಯನ್ನ ಬಿಗಿಯಾಗಿ ಹಿಡಿದು ತನ್ನತ್ತ ಎಳೆದಂತೆ ರಾವಣ ಹೇಳಿದನು. ಅವನಿಂದ ತಾಳಿಯನ್ನ ರಕ್ಷಿಸಿಕೊಳ್ಳಲು ಹೋರಾಡಿದಳು ವೃಷಿಕ. ಸ್ವಲ್ಪ ಪ್ರಯತ್ನದ ನಂತರ ಅವನ ಕೈಯಿಂದ ತನ್ನ ಮಾಂಗಲ್ಯವನ್ನ ಕಸಿದುಕೊಂಡವಳು. ಬೇಡ ರಾವಣ, ಹೀಗ್ ಮಾಡ್ಬೇಡ ಪ್ಲೀಸ್. ನಿನ್ ಕಾಲಿಗೆ ಬೇಕಾದ್ರೂ ಬೀಳುತ್ತೇನೆ, ಆದ್ರೆ ತಾಳಿಯನ್ನ ಮಾತ್ರ ಕೇಳಬೇಡ. ನಿನ್ನ ನೆನಪಾಗಿ ನನ್ನ ಜೊತೆ ಇರಬೇಕು ಎಂದು ನಾನು ಅಂದುಕೊಳ್ಳುವುದು ಈ ತಾಳಿಯನ್ನ ಮಾತ್ರವೇ. ಇದರ ಮೂಲಕ ನಿನಗೂ ಹರ್ಷಿಕಾಗೂ ನಾನು ಯಾವ ತೊಂದರೆ ಕೊಡುತ್ತೇನೆ ಎಂದು ನೀನು ಅಂದ್ಕೊಳ್ಬೇಡ. ಹಾಗೆ ಯಾವುದನ್ನ ಮಾಡುವುದೂ ಇಲ್ಲ. ನಾನು ಡಿವೋರ್ಸ್ಗೆ ಓಕೆ ಎಂದು ಹೇಳಿಬಿಟ್ಟೆ. ಆಗಿರುವಾಗ ಈ ತಾಳಿಯನ್ನ ಇಟ್ಕೊಂಡು ತೊಂದರೆ ಮಾಡುತ್ತೇನೆ ಎಂದು ಅಂದುಕೊಳ್ತಿದ್ದೀಯಾ ಎಂದು ಕಣ್ಣೀರಿನಿಂದ ಅವಳು ಕೇಳಿದ್ಲು. ಅದೆಲ್ಲ ಇಲ್ಲಿ ಮಾತೇ ಇಲ್ಲ. ನಾನು ಕೇಳಿದ್ದು ಈಗ ನನ್ನ ಕೈಗೆ ಬಂದೇ ತೀರ್ಬೇಕು. ತಾಳಿಯನ್ನ ಕೊಡ್ತೀಯಾ ಇಲ್ವಾ ಎಂದು ರಾವಣ ಮತ್ತೆ ಕೇಳಿದ. ಇನ್ಮುಂದೆ ಮಾತನಾಡಿ ಯಾವುದೇ ಪ್ರಯೋಜನವಿಲ್ಲ ಎಂಬುದು ಅವಳಿಗೆ ಅರ್ಥವಾಗ್ಬಿಟ್ಟಿತ್ತು. ಸ್ವಲ್ಪ ಸಮಯ ಅಲ್ಲಿ ಮೌನ ಆವರಿಸಲು ತನ್ನ ಕಣ್ಣೀರನ್ನ ಒರೆಸಿಕೊಂಡವಳು ಅವನ ಮುಂದೆ ಹೋಗಿ ನಿಂತಳು. ಈಗೇನು, ನಿನ್ಗೆ ನನ್ನ ಕತ್ತಿನಲ್ಲಿರುವ ತಾಳಿ ಬೇಕು ಅಷ್ಟೇ ತಾನೆ ಎಂದು ಅವಳು ಭಾವನೆಗಳೇ ಇಲ್ಲದೆ ಮುಖದೊಂದಿಗೆ ಅಂತಿಮ ಧ್ವನಿಯಲ್ಲಿ ಹೇಳಿದ್ಲು. ರುದ್ರೇಶ್, ವಾಸುದೇವನ್ ಅವಳನ್ನ ಆಘಾತದಿಂದ ನೋಡಿದರು. ವಾಸುದೇವನ್ ಏನೋ ಹೇಳಲು ಬರಲು, ನೀವು ಇರಿಯಪ್ಪ, ನಾನೇ ಮಾತನಾಡುತ್ತೇನೆ. ಹೇಗೂ ಅವನೇ ಹೇಳ್ಬಿಟ್ಟಿದ್ದಾನಲ್ವಾ, ನಾನು ಜೀವನದಲ್ಲಿ ಅಗತ್ಯವೇ ಇಲ್ಲವೆಂದು. ಹಾಗಾದ್ರೆ ಅವನು ಅಂದುಕೊಳ್ಳುತ್ತಿರುವುದು ಸರಿಯಾಗಿ ಇದೆಯಲ್ಲವೇ? ಮತ್ತೆ ನಾನು ಜೀವನದೊಳಗೆ ಬಂದು ತೊಂದರೆ ಮಾಡಲು ಈ ತಾಳಿ ಒಂದು ಕಾರಣವಾಗಿರುತ್ತದೆ ಎಂದು ಅವನು ಭಾವಿಸುತ್ತಿದ್ದಾನೆ. ಅದಕ್ಕಾಗಿಯೇ ನಾನು ಈ ತಾಳಿಯನ್ನ ಕಳಚಿ ಕೊಟ್ಬಿಡುತ್ತೇನೆ. ಅಪ್ಪ, ಈ ತಾಳಿಯನ್ನ ಮಾತ್ರವೇ ಅವನಿಂದ ನನ್ನಿಂದ ಕಸಿದುಕೊಳ್ಳಲು ಸಾಧ್ಯ. ಆದ್ರೆ ನಾನು ಉಳಿದ ನನ್ನ ಜೀವನವನ್ನ ಜೀವಿಸಲು ಅವನ ನೆನಪುಗಳು ಮಾತ್ರವೇ ಸಾಕು ಎಂದು ನಾನು ಭಾವಿಸುವುದು ಅವನಿಗೆ ಹೇಗೆ ತಿಳಿಯಲು ಸಾಧ್ಯ ಎಂದು ವಿರಕ್ತಿಯಿಂದ ಹೇಳಿದವಳು ರಾವಣನನ್ನ ತೀಕ್ಷ್ಣವಾಗಿ ನೋಡುತ್ತಲೇ ತನ್ನ ತಾಳಿಯನ್ನ ಕೈಯಲ್ಲಿ ಹಿಡಿದಳು. ರಾವಣ ಸ್ವಲ್ಪವೂ ನೋಟವನ್ನ ಬದಲಿಸದೆ ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ. ತನ್ನ ಕಣ್ಣುಗಳನ್ನ ಒಮ್ಮೆ ಬಿಗಿಯಾಗಿ ಮುಚ್ಚಿದವಳು ಕತ್ತಿನಲ್ಲಿದ್ದ ತಾಳಿಯನ್ನ ಕಳಚಿಬಿಟ್ಲು. ತಾಳಿ ಕತ್ತಿನಿಂದ ಕಳಚಿದ ಕ್ಷಣ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಈ ತಾಳಿ ಏರುವಾಗ ಅವಳ ಮನಸ್ಸಿನಲ್ಲಿ ಏನಿತ್ತು ಎಂಬುದು ಅವಳಿಗೆ ತಿಳಿಯಲಿಲ್ಲ. ಆದ್ರೆ ಇಂದು ಅದನ್ನ ಕಳಚುವಾಗ ಅವಳು ಅನುಭವಿಸಿದ ನೋವು ಮರಣ ವೇದನೆಗಿಂತಲೂ ಕಠೋರವಾಗಿತ್ತು ಎಂದು ಅವಳಿಗೆ ಮಾತ್ರವೇ ತಿಳಿಯಿತು. ಈ ಕಡೆ ವೇಗವಾಗಿ ಸ್ನಾನ ಮುಗಿಸಿ ಕಚೇರಿಗೆ ಹೋಗಲು ಕೆಳಗೆ ತಯಾರಾಗಿ ಬಂದ ಚೈತ್ರನನ್ನು ಅವನ ದೂರವಾಣಿ ಕರೆ ತಡೆಯಿತು.
ಕರೆಯನ್ನ ನೋಡಿದವನು ಅದರಲ್ಲಿ ರುದ್ರೇಶನ ನಂಬರ್ ನೋಡಿ, "ಇವನ್ಯಾಕೆ ನನಗೆ ಫೋನ್ ಮಾಡ್ತಿದ್ದಾನೆ ಎಂದು ಕಾಲ್ ಮಾಡುವುದಿಲ್ಲ. ದಿಢೀರನೆ ಏತಕ್ ಫೋನ್ ಮಾಡ್ತಿದ್ದಾನೆ ಎಂದು ತಿಳಿಯುತ್ತಿಲ್ವಲ್ಲ. ಈಗಾಗಲೇ ನಾವೇ ನಡೆಯುತ್ತಿರುವ ವಿಷಯವನ್ನ ಸ್ವೀಕರಿಸಲಾಗದೆ ಸಿಟ್ಟಿನಲ್ಲಿದ್ದೇವೆ. ಇದರಲ್ಲಿ ಇವನು ಬೇರೆ ಏನ್ ಮಾತನಾಡಿ ಸಿಟ್ಟು ತರಿಸುತ್ತಿದ್ದಾನೋ ಏನೋ ಗೊತ್ತಾಗ್ತಿಲ್ಲ" ಎಂದು ಒಳಗೊಳಗೆ ಹುರಿದುಕೊಂಡವನು ಫೋನ್ ಎತ್ತಿದನು. "ಹೇಳು, ಏತಕ್ ಫೋನ್ ಮಾಡ್ದೀಯಾ?" ಎಂದು ಬೇಸರದಿಂದಲೇ ಚೈತ್ರನ್ ಕೇಳಿದ. "ಸರ್, ನಾನು ಯಾರು ಮಾತನಾಡುತ್ತಿದ್ದೇನೆ ಎಂದು ನಿಮಗೆ ತಿಳಿಯುತ್ತಿದೆಯಲ್ವಾ?" ಎಂದು ರುದ್ರೇಶ್ ಹಿಂಜರಿಯುತ್ತಲೇ ಮಾತು ಆರಂಭಿಸಿದನು. "ಓಹೋ, ಅದೆಲ್ಲ ಚೆನ್ನಾಗಿಯೇ ತಿಳಿಯುತ್ತದೆ. ನಿಮ್ಮನ್ನು ಮರೆಯಲು ಸಾಧ್ಯವಾ? ಇಷ್ಟು ದೊಡ್ಡ ಸಾಹಸಗಳನ್ನೆಲ್ಲ ಮಾಡಿದ್ದೀರಾ ನೀವು? ಏನು ಅದ್ಭುತವಾಗಿ ನನಗೆ ಕಾಲ್ ಮಾಡಿದ್ದೀಯಾ ನೋಡು. ಹೀಗೇನು ತೊಂದರೆಯನ್ನ ಶುರು ಮಾಡಬೇಕು ಎಂದು ಫೋನ್ ಮಾಡಿದ್ದೀಯಾ?" ಎಂದು ಚೈತ್ರನ್ ಕೋಪದಿಂದ ಕೇಳ್ದ. "ಸರ್ ಪ್ಲೀಸ್, ನೀವು ಹಳೆಯದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಮಾತನಾಡ್ತಿದ್ದೀರಾ. ಅದನ್ನ ಬಿಟ್ಟು ಅದರಿಂದ ಸ್ವಲ್ಪ ಹೊರಗೆ ಬನ್ನಿ. ಇಲ್ಲಿ ಅದಕ್ಕಿಂತ ದೊಡ್ಡ ತೊಂದರೆ ನಡೆಯುತ್ತಿದೆ" ಎಂದು ರುದ್ರೇಶ್ ಹೇಳಲು ಅವನು ಹೇಳಿದ್ದನ್ನ ಕೇಳಿ ಗೊಂದಲಕ್ಕೊಳಗಾದನು ಚೈತ್ರನ್. ಈಗಾಗಲೇ ತೊಂದರೆ ನಡೆಯುತ್ತಲೇ ಇದೆ ಅಲ್ವಾ, ಇದರಲ್ಲಿ ಏನು ಹೊಸ ತೊಂದರೆ ಎಂದು ಬೇಸರದಿಂದಲೇ ಅವನು ಕೇಳಲು, "ಸರ್, ರಾವಣನ್ ಸರ್ ಇಲ್ಲಿ ಮಾಡುತ್ತಿರುವುದು ಯಾವುದೂ ಸ್ವಲ್ಪವೂ ಸರಿಯಿಲ್ಲ" ಎಂದು ರುದ್ರೇಶ್ ಆರಂಭಿಸುವಾಗಲೇ ಅವನು ಹೇಳಿದ್ದನ್ನ ಕೇಳಿ ಕೋಪಗೊಂಡ ಚೈತ್ರನ್, "ನನ್ನ ಸ್ನೇಹಿತನ ಬಗ್ಗೆ ಮಾತನಾಡಲು ನಿನಗೆ ಅರ್ಹತೆಯೇ ಇಲ್ಲ ಕಣೋ" ಎಂದನು ಕೋಪದಿಂದ. "ಇದರಲ್ಲಿ ಅರ್ಹತೆ ಮುಖ್ಯವಲ್ಲ ಸರ್, ವಿಷಯ ಏನೆಂಬುದನ್ನು ಮಾತ್ರವೇ ಮುಖ್ಯ. ಇಂದು ವೃಷಿಕಾ ಮೇಡಮ್ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದಾಗ ರಾವಣ್ ಸರ್ ತಾಳಿಯನ್ನ ಕಳಚಿಕೊಂಡು ಬಿಟ್ಟರು" ಎಂದು ರುದ್ರೇಶ್ ಹೇಳಿದ. ಅವನು ಹೇಳಿದ್ದನ್ನ ಕೇಳಿ ಆಘಾತಗೊಂಡನು. "ವಾಟ್? ಏನ್ ಹೇಳ್ತಿದೀಯ ನೀನು? ತಾಳಿಯನ್ನ ಕಳಚ್ಕೊಂಡ್ಬಿಟ್ನಾ? ಏಯ್, ನನ್ನನ್ನ ಮೋಸಗೊಳಿಸ್ಬೇಡ ಎನ್ನುವುದಕ್ಕಾಗಿ ಹೀಗೆಲ್ಲ ನೀನು ಹೇಳ್ತಿದ್ದೀಯ ತಾನೆ" ಎಂದು ಚೈತ್ರನ್ ಕೋಪದಿಂದ ಕೇಳ್ದ. "ಅಯ್ಯೋ ಸರ್, ನಾನು ಹೇಳುತ್ತಿರುವುದು ನಿಜ. ನನ್ನ ಮೇಲೆ ಆಣೆ. ಬೆಳಿಗ್ಗೆ ವೃಷಿಕಾ ಮ್ಯಾಮ್ ತಮ್ಮ ಅಪ್ಪನನ್ನ ಇಲ್ಲಿಗೆ ಬರೆಸಿ ಅವರ ಮನೆಗೆ ಹೋಗುವುದಕ್ಕಾಗಿ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಲು ಹೊರಟ್ರು. ಆಗ ರಾವಣ್ ಸರ್ ಅವರನ್ನ ತಡೆದು ನಿಲ್ಲಿಸಿ ಅವರ ಕತ್ತಿನಲ್ಲಿರುವ ತಾಳಿಯನ್ನ ಕಳಚ್ಕೊಟ್ಟು ಹೋಗು ಎಂದು ತುಂಬ ದೊಡ್ಡ ಗಲಾಟೆ ಮಾಡಿಬಿಟ್ರು. ವಾಸುದೇವನ್ ಸರ್, ನಾನು ಏಕೆ ವೃಷಿಕಾ ಮ್ಯಾಮ್ ಕೂಡ ಎಷ್ಟು ಬೇಡ್ಕೊಂಡು ನೋಡಿದೆವು. ಆದರೆ ರಾವಣ್ ಸರ್ ಸ್ವಲ್ಪವೂ ನಾವು ಹೇಳುವುದನ್ನು ಕಿವಿಕೊಟ್ಟು ಕೇಳಲೇ ಇಲ್ಲ. ಅವರಿಗೂ ಹರ್ಷಿಕಾಗೂ ಮದುವೆಯಾಗಲಿರುವುದರಿಂದ ವೃಷಿಕಾ ಕತ್ತಿನಲ್ಲಿರುವ ತಾಳಿಯಿಂದ ಏನಾದರೂ ತೊಂದರೆ ಬರುತ್ತದೆ ಎಂದು ತಾಳಿಯನ್ನು ಕಳಚ್ಕೊಟ್ಟು ನೀನು ಮನೆ ಬಿಟ್ಟು ಹೋಗಬೇಕು ಎಂದು ಭಯಂಕರವಾಗಿ ಗಲಾಟೆ ಮಾಡಿ ವೃಷಿಕಾ ಮೇಡಮ್ ಎಷ್ಟು ಹೊತ್ತು ಬೇಡ್ಕೊಂಡ್ರೂ ಅವರ ಮನಸ್ಸು ಕರಗಲಿಲ್ಲ. ಕೊನೆಗೆ ಇದಕ್ಕೆ ಮೇಲಿಂದ ಬೇರೆ ದಾರಿಯೇ ಇಲ್ಲವೆಂದು ಮೇಡಮ್ ತಾಳಿಯನ್ನು ಕಳಚ್ಕೊಟ್ಟು ಅವರ ಅಪ್ಪನ ಜೊತೆ ಹೊರಟು ಹೋದ್ರು ಸರ್. ನನಗೆ ಏನು ಮಾಡಬೇಕೆಂದು ತಿಳಿತಿಲ್ಲ. ನನ್ನನ್ನು ಏನು ಮಾತನಾಡಲು ಕೂಡ ಬಿಡ್ತಿಲ್ಲ. ಈಗ ನಾನು ಏನು ತಾನೇ ಮಾಡಲಿ? ನೀವು ಸ್ವಲ್ಪ ಇಲ್ಲಿಗೆ ಬನ್ನಿ ಸರ್ ಎಂದು ರುದ್ರೇಶ್ ಹೇಳಲು ಅವನು ಹೇಳಿದ್ದನ್ನ ಕೇಳಿ ಕೆರಳಿದನು ಚೈತ್ರನ್. ಏನಾಯಿತು ಅವನಿಗೆ? ಯಾತಕೀಗ ಹುಚ್ಚನ ಥರ ಮಾತನಾಡ್ತಿದ್ದಾನೆ? ತಾಳಿ ಎಂಬುದು ಎಷ್ಟು ಪ್ರಮುಖವಾದ ವಿಷಯ. ಸ್ವಲ್ಪವೂ ಮನಸ್ಸಾಕ್ಷಿ ಇಲ್ಲದೆ ಅದನ್ನು ಹೇಗೆ ಅವನು ಕಳಿಸಿಕೊಡಲು ಹೇಳಿದನು? ಇರು, ನಾನು ಈಗಲೇ ಹೊರಟು ಬರುತ್ತೇನೆ. ಇವತ್ತು ಇದೆ ಅವನಿಗೆ ಎಂದು ಚೈತ್ರನ್ ಕೋಪದಿಂದ ಕಿರ್ಚಿದ. "ಓಕೆ ಸರ್, ಬೇಗ ಬನ್ನಿ ಸರ್. ಕಂಪ್ನಿಗೆ ಹೋಗುವುದಕ್ಕಾಗಿ ತಯಾರಾಗ್ತಿದ್ದಾರೆ. ನೀವು ಈಗ ಬಂದರೆ ಎಂದರೆ ತಕ್ಷಣವೇ ಅವರ ಹತ್ರ ಮಾತನಾಡಬಹುದು" ಎಂದು ರುದ್ರೇಶ್ ಹೇಳಿದ. "ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೇನೆ, ನೀನು ಫೋನ್ ಇಡು" ಎಂದವನು ಕಾಲ್ ಕಟ್ ಮಾಡಿ ಹೊರಗೆ ಹೋಗಲು ಅನುವಾದಾಗ ಶ್ರಾವಣಿ ಅಲ್ಲೇ ಬಂದವಳು. "ಅಣ್ಣ, 1 ನಿಮಿಷ ಹೋಗಬೇಡ" ಎಂದು ಕಿರುಚುತ್ತಾ ಅವನ ಹಿಂದೆ ಓಡ್ ಬಂದ್ಲು. ಅವನ ಧ್ವನಿಯನ್ನೇ ಕೇಳಿ ಕಿರಿಕಿರಿಯಿಂದ ಅವಳತ್ತ ತಿರುಗಿದನು ಚೈತ್ರನ್. "ಏನು ಬೇಕು ನಿನಗೆ? ನಾನು ತುರ್ತಾಗಿ ಹೊರಗೆ ಹೋಗ್ತಿದ್ದೇನೆ. ಏನೇ ಇದ್ರೂ ಆಮೇಲೆ ಮಾತನಾಡೋಣ. ಈಗ ನನ್ನನ್ನು ತೊಂದರೆ ಮಾಡಬೇಡ" ಎಂದು ಹೇಳಿ ಅವನು ಹೊರಗೆ ಹೋಗಲು ಪ್ರಯತ್ನಿಸಿದ. "ಪ್ಲೀಸ್ ಅಣ್ಣ, ಇದು ಅದಕ್ಕಿಂತ ತುಂಬ ಪ್ರಮುಖವಾದ ವಿಷಯ. ಒಂದು 5 ನಿಮಿಷ ನನಗೆ ಸಮಯ ಕೊಡು" ಎಂದು ಅವಳು ಅಲ್ಲನ್ನು ಕಿರಿಕಿರಿಯಿಂದ ಅವಳತ್ತ ತಿರುಗಿಸಿದನು. "ಒಂದು ಬಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನಗೆ? ಹುಚ್ಚಿಯಂತೆ ಮರಳಿ ಮರಳಿ ಅದನ್ನೇ ಹೇಳ್ತಿದೀಯಲ್ಲ. ನೀನು ನನ್ನ ಜೀವನದಲ್ಲಿ ನನಗೆ ಮುಖ್ಯವಾದವಳೇ ಅಲ್ಲ. ಹಾಗಿರುವಾಗ ನೀನು ಹೇಳುವ ವಿಷಯ ಮಾತ್ರ ನನಗೆ ಹೇಗೆ ಮುಖ್ಯವಾದದ್ದು ಆಗುತ್ತೆ? ಮೊದಲು ನನ್ನ ಮುಖದ ಮುಂದೆ ನಿಲ್ಲಬೇಡ. ನಿನ್ನ ಮುಖ ನೋಡಿ ಹೊರಗೋದ್ರೆ ಅಂದು ನಾನು ಮಾಡಲು ಹೊರಟ ಕೆಲಸವೇ ಆಗೋದಿಲ್ಲ" ಎಂದು ಅವನು ಮಾತುಗಳನ್ನು ಕಡಿದು ತೂರಿದ. ಅವನ ಮಾತುಗಳಿಗೆ ಸ್ತಬ್ಧಳಾಗಿ ನಿಂತಳು ಶ್ರಾವಣಿ. "ಯಾಕಣ್ಣ ಹೀಗೆಲ್ಲ ಮಾತನಾಡ್ತಿದ್ದೀಯ? ನಾನು ನಿನ್ನ ತಂಗಿ ಅಲ್ವಾ? ಆ ಮಟ್ಟಿಗೆ ನಾನು ನಿನಗೆ ಬೇಡವಾದವಳಾಗಿ ಹೋದೆನಾ?
ಎಂದು ಕಣ್ಣುಗಳಿಂದ ಹೊರಬರಲು ತವಕಿಸುತ್ತಿದ್ದ ಕಣ್ಣೀರನ್ನ ತಡೆ ಹಿಡಿದು ಅಳುವ ಧ್ವನಿಯಲ್ಲಿ ಅವಳು ಕೇಳಿದ್ಲು. ಯಾವಾಗ ನೋಡಿದ್ರೂ ಅತ್ತು ಕಿರಿಕಿರಿ ಉಂಟು ಮಾಡ್ತಿದ್ದೀಯ. ನನ್ನ ಪ್ರಾಣ ತೆಗಿಬೇಕು ಎಂದೇ ನೀನು ಹೊರಗೆ ಬಂದಿರೋದು. ಈಗ ಯಾತಕ್ಕಾಗಿ ನನ್ನನ್ನು ಕರೆದೆ? ಬೇಗ ವಿಷಯವನ್ನ ಹೇಳಿ ತೊಲಗು. ನಾನು ಹೊರಗೆ ಹೋಗಬೇಕು ಎಂದು ಕಿರಿಕಿರಿಯಿಂದ ಅವನು ಹೇಳಿದ. ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡವಳು, ನಿನ್ನೆ ಮಾಸ್ಟರ್ ಡಿಗ್ರಿ ಮಾಡುವುದಕ್ಕಾಗಿ ಇಲ್ಲಿ ಪಕ್ಕದಲ್ಲಿರುವ ಒಂದು ಕಾಲೇಜಿಗೆ ನಾನು ಹೋಗಿ ಅಡ್ಮಿಷನ್ ಹಾಕಿ ಬಂದೆ ಅಣ್ಣ. ಕಾಲೇಜಿನಲ್ಲಿ ಒಂದು ಜಾಯಿನ್ ಆಗಲು ಹೇಳಿದ್ರು. ಅದಕ್ಕೆ ಪೇರೆಂಟ್ ಸೈನ್ ಅಥವಾ ಗಾರ್ಡಿಯನ್ ಸೈನ್ ಬೇಕು. ನೀನು ಬರ್ತೀಯಾ ಗಾರ್ಡಿಯನ್ ಸೈನ್ ಹಾಕಲು ಎಂದು ಅವಳು ಹೇಳಲು, ಅದನ್ನು ಕೇಳಿ ಕಿರಿಕಿರಿಯ ತುತ್ತೂರಿಗೆ ತಲುಪಿದನು. ಏಯ್, ಬೇರೆ ಕೆಲಸವೇ ಇಲ್ವಾ ನಿನಗೆ? ಅದೇ ನೀನಪ್ಪ ಅಲ್ಲಿ ವಿದೇಶಕ್ಕೆ ಹೋಗಿ ಜಾಲಿಯಾಗಿ ಕುಳಿತುಕೊಂಡಿದ್ದಾನಲ್ವಾ, ಅವನನ್ನು ಕರೆದು ಸೈನ್ ಹಾಕಲು ಹೇಳಬೇಕಲ್ವಾ? ನನ್ನನ್ನು ಯಾತಕ್ಕೆ ಕರೆಯುತ್ತಿದ್ದೀಯ ನೀನು? ಮೊದಲು ನಿನಗೂ ನನಗೂ ಏನು ಸಂಬಂಧವಿದೆ ಹೇಳು? ನೀನೇನು ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ಯಾ ಅಥವಾ ನಾನೇನು ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದೆನಾ? ಏನೋ ಜೊತೆಯಲ್ಲಿ ಹುಟ್ಟಿದ ತಂಗಿಯಂತೆ ಓವರಾಗಿ ಹಕ್ಕು ತೆಗೆದುಕೊಳ್ತಿದ್ದೀಯ. ನಿನಗೆ ನಾನು ಗಾರ್ಡಿಯನ್ ಎಂದು ಸೈನ್ ಹಾಕಬೇಕಂದ್ರೆ ನೀನು ನನಗೆ ಯಾವುದಾದ್ರೂ ಒಂದು ಸಂಬಂಧವಾಗಿರಬೇಕು. ನೀನು ನನಗೆ ಯಾವ ಸಂಬಂಧವೂ ಇಲ್ವಲ್ಲ. ನಿನ್ನ ಅಪ್ಪನನ್ನೇ ನಾನು ನನ್ನ ಅಪ್ಪ ಎಂದು ಹೇಳುವುದಿಲ್ಲ. ಇದರಲ್ಲಿ ನಿನ್ನನ್ನು ಮಾತ್ರ ನನ್ನ ತಂಗಿ ಎಂದು ಹೇಳುತ್ತೇನೆ ಎಂದು ನೀನು ಹೇಗೆ ಭಾವಿಸ್ತೀಯಾ? ಹೋಗಿ ನಿನ್ನ ಅಪ್ಪನನ್ನೇ ಕರೆದು ಅವನನ್ನೇ ಸೈನ್ ಹಾಕಲು ಇಲ್ಲಿಗೆ ಬರ ಹೇಳು. ಸುಮ್ಮನೆ ನನ್ನ ಪ್ರಾಣ ತೆಗಿಬೇಡ. ನಿನಗೆ ಓದಬೇಕೆಂದ್ರೆ ನಿನ್ನ ಅಪ್ಪನ ಹಣದಲ್ಲಿ ಓದ್ಕೋ. ನನ್ನ ಹಣವನ್ನೆಲ್ಲ ನಿರೀಕ್ಷಿಸಬೇಡ. ನಾನು ಸಂಪಾದಿಸಿದ್ರಲ್ಲಿ ಒಂದು ಬಿಡುಗಾಸು ಕೂಡ ನಿನಗೆ ಸಿಗೋದಿಲ್ಲ. ಅಮ್ಮಂದಿರು ಮಗಳು ಸೇರಿ ನಾನು ಕಷ್ಟಪಟ್ಟು ಕಾಯಿಸಿದ್ದ ಆಸ್ತಿಯನ್ನೆಲ್ಲ ಹೊಡೆದು ಹಾಕಬೇಕು ಎಂದು ಯೋಚನೆ ಹಾಕಿದ್ದೀರಾ ಅಲ್ವಾ ಎಂದು ದಾಕ್ಷಿಣ್ಯ ನೋಡದೆ ಚೈತ್ರನ್ ಬಾಣಗಳಂತೆ ಮಾತುಗಳನ್ನು ಎಸೆದ. ಅದನ್ನು ಕೇಳಿ ನುಚ್ಚು ನೂರಾದಳು ಶ್ರಾವಣಿ. ಅಣ್ಣ ಪ್ಲೀಸ್ ಹೀಗೆಲ್ಲ ಮಾತನಾಡಬೇಡ. ನಾನು ನಿನ್ನನ್ನು ಫೀಸ್ ಕಟ್ಟು ಎಂದು ಹೇಳಲೇ ಇಲ್ವಲ್ಲ. ನಾನು ಅಪ್ಪನ ಜೊತೆ ಇದ್ದ ಸಮಯದಲ್ಲಿ ಪಾರ್ಟ್ ಟೈಮ್ ಜಾಬ್ಗೆ ಹೋಗಿದ್ದೆ. ಅಲ್ಲಿ ಸಿಕ್ಕ ಹಣವನ್ನು ಇಟ್ಕೊಂಡೆ ಇಲ್ಲಿ ಮಾಸ್ಟರ್ ಡಿಗ್ರಿ ಓದಲು ಅಡ್ಮಿಷನ್ ಹಾಕಿದ್ದು. ನಿನ್ನಿಂದ ನಾನು ಒಂದು ಪೈಸೆಯನ್ನು ನಿರೀಕ್ಷಿಸುವುದಿಲ್ಲ. ನಾನು ಸಂಪಾದಿಸ ಹಣದಲ್ಲೇ ನಾನು ಓದಲು ಹೋಗುತ್ತಿದ್ದೇನೆ. ಈಗಲೂ ಇಲ್ಲ, ಎಂದಿಗೂ ನಿನ್ನ ಹತ್ತಿರ ಹಣ ಕೇಳಿ ನಾನು ಬಂದು ನಿಲ್ಲುವುದಿಲ್ಲ. ಈ ವಿಷಯದಲ್ಲಿ ನೀನು ನನ್ನನ್ನು ಧಾರಾಳವಾಗಿ ನಂಬಬಹುದು. ಆದರೆ ಈಗ ನಾನು ಕೇಳುತ್ತಿರುವುದು ನನ್ನ ಓದಿಗಾಗಿ ಒಂದೇ ಒಂದು ಸೈನ್ ಅಷ್ಟೇ. ಅಪ್ಪನಿಂದ ದಿಢೀರನೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಅದು ಮಾತ್ರವಲ್ಲ, ಅವರು ಸೈನ್ ಹಾಕುವುದು ನನಗೆ ಇಷ್ಟವೂ ಇಲ್ಲ. ದಯವಿಟ್ಟು ಈ ಒಂದೇ ಒಂದು ಹೆಲ್ಪ್ ನನಗೆ ಮಾಡು ಅಣ್ಣ. ನಾನು ನಿನ್ನ ಬಳಿ ಬೇರೆ ಯಾವುದನ್ನೂ ಕೇಳುವುದಿಲ್ಲ. ಮಾಸ್ಟರ್ ಡಿಗ್ರಿ ಓದಬೇಕು ಎಂಬುದು ನನ್ನ ಆಸೆ, ನನ್ನ ಗುರಿ. ದಯವಿಟ್ಟು ಆ ಆಸೆಯನ್ನು ನಿರಾಶೆಗೊಳಿಸಬೇಡ ಅಣ್ಣ ಎಂದು ಕಣ್ಣೀರಿನಿಂದ ಶ್ರಾವಣಿ ಬೇಡಿಕೊಂಡಳು. ಅವಳ ಕಣ್ಣೀರನ್ನು ಸ್ವಲ್ಪವೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಅವನು. ನೀನು ಅತ್ತು ಡ್ರಾಮಾ ಮಾಡೋದ್ರಿಂದ ನಾನು ನನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳೋದಿಲ್ಲ ಕಣೆ. ನಿನಗೆ ಗಾರ್ಡಿಯನ್ ಆಗಿ ನಾನು ಸೈನ್ ಹಾಕಿ ನೀನು ಯಾವನೋ ಅಲ್ಲಿ ಪ್ರೀತಿಸುತ್ತೇನೆ ಎಂಬ ಹೆಸರಿನಲ್ಲಿ ಎಳೆದುಕೊಂಡು ಓಡಿ ಹೋದರೆ ಆಮೇಲೆ ನನ್ನನ್ನೇ ಕರೆದು ನಿನ್ನಲ್ಲಿ ಪ್ರಶ್ನೆ ಕೇಳ್ತಾರೆ. ಅನಗತ್ಯವಾಗಿ ತೊಂದರೆ ನನಗೆ ತಾನೇ ಬರೋದು. ಸೈನ್ ಹಾಕಲು ನನಗಿಷ್ಟವಿಲ್ಲ. ನೀನು ಹೇಗೆ ಬೇಕಾದರೂ ಕಾಲೇಜಿಗೆ ಹೋಗಿ ಸೇರ್ಕೊ ಅಥವಾ ಓದದ್ದೇ ಬಿತ್ಕೊ. ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. ನನ್ನಿಂದ ನಿನಗೆ ಸೈನ್ ಹಾಕಲು ಸಾಧ್ಯವೇ ಇಲ್ಲ ಎಂದು ಮಾತುಗಳಿಂದ ಅವಳನ್ನು ಹಿಂಸಿಸಿದನು. ಅವಳ ಮುಖವನ್ನು ತಿರುಗಿ ನೋಡದೆ ಹೊರಗೆ ಹೋಗ್ಬಿಟ್ಟ. ಅವನು ಹೇಳಿದ ಮಾತುಗಳಲ್ಲೇ ಸ್ತಬ್ಧಳಾಗಿ ಹಾಗೆಯೇ ನಿಂತಳು ಶ್ರಾವಣಿ. ವಾಸುದೇವನ್ ಅವರ ಕಾರು ಮನೆಗೆ ಪ್ರವೇಶಿಸಿತು. ಯಾವುದೇ ಭಾವನೆಯೂ ಇಲ್ಲದೆ ಕಾರಿನಿಂದ ಇಳಿದ ವೃಷಿಕಾ ಒಳಗೆ ಮೊದಲ ವ್ಯಕ್ತಿಯಾಗಿ ಹೋದಳು. ಅವಳ ಬರುವಿಕೆಗಾಗಿ ಹಾಲ್ನ ಸೋಫಾದಲ್ಲಿ ಕುಳಿತಿದ್ದ ಆದವಿ ಅವಳ ಬರೀ ಕತ್ತನ್ನು ನೋಡಿ ಆಘಾತಗೊಂಡರು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವೀಕ್ಷಕರೇ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.